ಮಾವಿನಕಾಯಿ ಬೀಜ ಎಲ್ಲ ಸಿಪ್ಪೆ ಬಿಡಿಸ್ಕೋಬೇಕು. ಮಮ್ಮಿ ಏನು ಮಾಡ್ತಾ ಇದೀಯ ಅಡುಗೆ ಬಂದು ಇವತ್ತು ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀನಿ ನೋಡಿ. ಮಾವಿನಕಾಯಿ ಹಾಗೆ ಇಲ್ಲಿ ನೋಡು ಸ್ವಲ್ಪ ಹಲಸಿನ ಬೀಜ ತಗೊಂಡಿದ್ದೀನಿ, ಹಾಗೆ ಇಲ್ಲಿ ಬೇಳೆ ನೆನೆ ಹಾಕಿದ್ದೀನಿ. ಇದೆಲ್ಲ ನೋಡಿದ್ಮೇಲೆ ಅವ್ರಿಗೆ ಗೊತ್ತಾಗಿರುತ್ತೆ ಆಲ್ರೆಡಿ. ನಾನು ಮಾವಿನಕಾಯಿ ಹಾಗೆ ಹಲಸಿನ ಬೀಜನ ಸೇರಿಸಿ ಸಾಂಬಾರ್ ಮಾಡಿ ಮುದ್ದೆನೆ ಮಾಡ್ತಾ ಇದ್ದೀನಿ. ತೊಗರಿ ಬೇಳೆನ ನೆನೆ ಹಾಕಿದ್ದೀನಿ. ಈಗ ಇದು ಹಲಸಿನ ಬೀಜ ಎಲ್ಲ ಸಿಪ್ಪೆ ಬಿಡಿಸ್ಕೋಬೇಕು. ಸಿಪ್ಪೆ ಬಿಡಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ನೋಡಿ ಸಿಪ್ಪೆ ಬಿಡಿಸಿ ಎಲ್ಲ ರೆಡಿ ಮಾಡ್ಕೊತೀನಿ. ಆಮೇಲೆ ಮಾವಿನಕಾಯಿ ಹೆಚ್ಕೋಬೇಕು. ಇದು ಬೆಳಿಗ್ಗೆ ತಾನೇ ಕುಯ್ದಿರುವಂಥ ಹಲಸಿನಹಣ್ಣಿನ ಬೀಜ. ಇದು ತುಂಬ ನುಣುಪಾಗಿರುತ್ತೆ, ಸಿಪ್ಪೆ ತುಂಬ ಶಾರ್ಪ್ ಆಗಿರುತ್ತೆ. ಅದು ಉಗುರು ಸಂದಿಗೆಲ್ಲ ಚುಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ತಗೋಬೇಕು, ಆವಾಗಲೇ ಯೂಸ್ ಮಾಡ್ತೀನಿ ಅಂದರೆ. ನಾನೆಲ್ಲ ರೆಡಿ ಮಾಡಿಕೊಂಡು ಇವಾಗ ಸಾಂಬಾರಿಗೆ ಇಟ್ಬಿಡೋಣ ಅಂತ ಬಂದಿದ್ದೀನಿ. ಮೊದಲನೇದಾಗಿ ಸ್ಟವ್ ಹಚ್ಕೊಂಡು ನೆನೆಸಿಟ್ಟಿರುವಂಥ ಬೇಳೆನ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು 6ರಿಂದ 7 ಬೆಳ್ಳುಳ್ಳಿ ಹೆಸಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸಿಪ್ಪೆ ಎಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಈರುಳ್ಳಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಚಿಕ್ಕ ಈರುಳ್ಳಿ, ಅದನ್ನು ಕೂಡ ಹಚ್ಚಾಕೊಳ್ತಾ ಇದ್ದೀನಿ. ಅದಾದಮೇಲೆ ಮಾವಿನಕಾಯಿನೂ ಕೂಡ ನಾನು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮಾವಿನಕಾಯಿ ಬಂದುಬಿಟ್ಟು ನಾನು ಒಂದು ಕಾಯಲ್ಲಿ ಒಂದು 3/4 ಭಾಗದಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಹುಣಸೆಹಣ್ಣು ಟೊಮೊಟೊ ಎಲ್ಲ ಏನು ಬೇಡ, ಇದೇ ಸಾಕಾಗುತ್ತೆ, ಮಾವಿನಕಾಯಿನೇ ಸಾಕಾಗುತ್ತೆ. ಅದಾದಮೇಲೆ ಹಲಸಿನ ಬೀಜ ಕುಟ್ಟಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ನಾವು ಸೇರಿಸ್ಕೊಳ್ತಾ ಇದ್ದೀನಿ. ನಾವಿದನ್ನು ಹಲಸಲಣ್ಣು ಹಲಸಿನ ಬೀಜ ಅಂತಲೇ ಕರಿತೀವಿ, ನೀವೇ ಕರಿತೀರಾ ಅಂತ ಕಮೆಂಟ್ ಮಾಡಿ. ಕೆಲವರು ಹಲಸಲಣ್ಣು ಅಂತಲೂ ಕರೀತಾರೆ. ಅದಾದಮೇಲೆ ನಾನು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸಿ 2 ವಿಸಿಲ್ ಕೂಗೋದಕ್ಕೆ ಬಿಟ್ಬಿಡ್ತೀನಿ. 2 ವಿಸಿಲ್ ಸಾಕು, ಪರ್ಫೆಕ್ಟಾಗಿ ಎಲ್ಲ ಬೆಂದಿರುತ್ತೆ. ಒಗ್ಗರಣೆಗೆ ಅಂಥೇಳಿ ಒಂದು 3 ಬ್ಯಾಡ್ಗೆ ಮೆಣಸಿನ್ಕಾಯಿ, ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಹಾಗೆ ಒಂದು ಈರುಳ್ಳಿ, ಸಣ್ಣ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಇವಾಗ ನಾನೇನು ವಿಸಿಲ್ ಆಗೋದಕ್ಕೆ ಇಟ್ಟಿದ್ನಲ್ವ ಅದು ಕೂಡ ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬೆಂದಿದೆ, ಎಲ್ಲ ಪರ್ಫೆಕ್ಟಾಗಿ ಬೇಳೆ ಎಲ್ಲ ಸ್ಮ್ಯಾಶ್ ಆಗೋ ರೀತಿ ಬೆಂದು ಹಲಸಿನ ಬೀಜ ಎಲ್ಲ ಬಾಯಿಗೆ ಸಿಗೋ ಥರ ಕರೆಕ್ಟಾಗಿ ಬೆಂದಿದೆ. ನಂತರ ಬೇಳೆ ಎಲ್ಲ ಪರ್ಫೆಕ್ಟಾಗಿ ಬೆಂದಿತ್ತಲ್ಲ, ಇವಾಗ ಸಾಂಬಾರು ಪುಡಿ ಸೇರಿಸ್ಕೊಂಬಿಡೋಣ ಅಂತೇಳಿ ಮನೇಲಿ ಏನು ಮಾಡಿರ್ತೀವಲ್ಲ ಬೇಳೆ ಸಾಂಬಾರು ಪುಡಿ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಆ ಸ್ಪೂನಲ್ಲಿ 3/4 ಭಾಗದಷ್ಟು ಹಾಕ್ತೆ. ಆಮೇಲೆ ಇನ್ನೊಂದು ಸ್ವಲ್ಪ ಬೇಕು ಅನ್ನಿಸ್ತು, ಹಾಗಾಗಿ 1/4 ಭಾಗಕ್ಕಿಂತ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ. ಪುಡಿನೆಲ್ಲ ನಮ್ಮ ಅತ್ತೆನೇ ಮಾಡಿ ಕಳಿಸ್ತಾರೆ, ತುಂಬ ರುಚಿಯಾಗಿರುತ್ತೆ. ಬಣ್ಣ ಆಗಲಿ ಖಾರ ಆಗಲಿ ಹದವಾಗಿರುತ್ತೆ. ಆನಂತರ ಕ್ವಾಂಟಿಟಿ ಇನ್ನು ಸ್ವಲ್ಪ ಬೇಕಲ್ವ, ಹಾಗಾಗಿ ನೀರನ್ನು ಕೂಡ ಸೇರಿಸ್ಕೊಂಡು ಇದನ್ನು ಮುಚ್ಚಿಟ್ಬಿಡ್ತೀನಿ ನಾನು ಕುದಿಲಿಕ್ಕೆ. ಇದು ಕುದ ನಂತರ ಆಮೇಲೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ರೆ ಸರಿ ಹೋಗುತ್ತೆ. ನೋಡಿ ಸಾಂಬಾರು ಪರ್ಫೆಕ್ಟಾಗಿ ಬೆಂದಿದೆ. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡು ಬಿಡೋಣ. ಆವಾಗಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನಿಮಗೂ ತೋರಿಸಿದ್ದೀನಿ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ನಾನು ಕಡಲೆಕಾಯಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಅಡುಗೆಗೆ ಅಂತೇಳೇ ಹರಳೆಣ್ಣೆ, ಕೊಬ್ಬರಿ ಎಣ್ಣೆ, ಹಾಗೆ ಕಡಲೆಕಾಯಿ ಎಣ್ಣೆ, ಹುಚ್ಚೆಳ್ಳೆಣ್ಣೆ ಇಷ್ಟನ್ನು ತರಿಸಿದ್ದೀನಿ. ಡೀಪ್ ಫ್ರೈ ಮಾಡಬೇಕಾದ್ರೆ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತೀನಿ. ಇವಾಗ ಒಗ್ಗರಣೆಗೆ ನಾರ್ಮಲ್ ಏನೇನು ಹಾಕ್ತಾರೆ, ಸಾಸಿವೆ, ಜೀರಿಗೆ, ಒಣಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಈರುಳ್ಳಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಒಗ್ಗರಣೆಯಲ್ಲಿ ಅಂತೇಳಿ ಇಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ.
ಈಗ ಇದೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಇವಾಗ ಏನು ಸಾಂಬಾರನ್ನ ಕುದಿಸಿಟ್ಕೊಂಡಿದ್ನಲ್ವ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡು ಜಸ್ಟ್ ಒಂದೇ ಒಂದು ಮಳ್ಳು ಮಳಿಸಿದ್ರೆ ಸಾಕು, ಜಾಸ್ತಿ ಕುದಿಯೋದೆಲ್ಲ ಏನು ಬೇಡ. ಹೇಗಿದ್ರೂ ಬಿಸಿ ಇದೆ, ಬೇಗ ಕುದಿ ಬಂದುಬಿಡುತ್ತೆ. ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಸಾಂಬಾರು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಮಾವಿನಕಾಯಿ ಹಾಗೆ ಹಲಸಿನ ಬೀಜ ಹಾಕಿ ಮಾಡಿರುವಂಥ ಸಾಂಬಾರು. ನಮ್ಮನೆಯವರು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾಯಿದ್ರು ಸಾಂಬಾರು. ಆದರೆ ಒನ್ ಟೈಮಿಗೆ ಸರಿ, ಇದು 3 ಟೈಮೆಲ್ಲ ಊಟ ಮಾಡೋದಕ್ಕೆ ಅಷ್ಟಿಷ್ಟ ಆಗಲ್ಲ. ನೋಡಿ ಎಷ್ಟು ಪರ್ಫೆಕ್ಟಾಗಿದೆ ಅಂತ. ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ. ಮುದ್ದೆಗೆ ಆಗಲಿ ಅನ್ನಕ್ಕೆ ಆಗಲಿ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಬಿಸಿ ಬಿಸಿ ಮಾವಿನಕಾಯಿ ಸಾಂಬಾರು ರೆಡಿ ಆಯಿತು. ಹಲಸಿನ ಬೀಜ ಆಪ್ಷನಲ್ ಅಷ್ಟೇ, ಮನೇಲಿ ಇತ್ತು ಅಂತ ಹಾಕ್ಕೊಂಡೆ. ನೀವು ಬೇಕಾದರೆ ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬರೀ ಮಾವಿನಕಾಯಿನಲ್ಲೇ ಮಾಡ್ಕೊಳ್ಳಿ. ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಹಪ್ಪಳ ಇದ್ದರೆ ಹಪ್ಪಳ ಸೈಡಿಗೆ ನಂಚ್ಕೊಂಡು ತಿಂದರೆ ತುಂಬ ಸೂಪರಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ನೋಡಿ, ಬಿಸಿ ಮುದ್ದೆನ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಬಿಸಿ ರೈಸ್ ಕೂಡ ಮಾಡ್ಕೊತೀನಿ. ನಮ್ಮನೆಯವರು ಸರಿ ಸುಮಾರು ಒಂದು 10 ಗಂಟೆಗೆ ಬಂದರು. ಸರಿ ಅಂದ್ಬಿಟ್ಟು ಊಟ ಮಾಡೋಣ ಅಂತ ಊಟ ಮಾಡ್ತಾಯಿದ್ದೀವಿ. ಇವ್ರು ಸ್ವಲ್ಪ ಬೇಗ ಬಂದರೆ ನನಗೂ ಕೂಡ ಅನುಕೂಲ, ಊಟ ಎಲ್ಲ ಆದಮೇಲೆ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಆದರೆ ಇವ್ರು ಬರೋದು ಲೇಟು, ನಮ್ಮದು ಊಟನೂ ಲೇಟು, ಹಾಗೆ ಕಿಚನ್ ಕ್ಲೀನಿಂಗ್ ಕೂಡ ಲೇಟ್ ಆಗುತ್ತೆ. ಇದು ನಮ್ಮ ಮನೇಲಿ ಮಲ್ಲಿಗೆ ಗಿಡ ಇಟ್ಕೊಂಡಿದ್ದೀವಿ. ಅದು ಒಂದು ಬಿಡು ಹೂವು ಬಿಟ್ಟು ಮತ್ತೆ ಮೊಗ್ಗುಬಿಟ್ಟು ಹೂವು ಬಿಟ್ಟಿರೋ ಅಂಥದ್ದು. 3 ದಳದ್ದು ಮಲ್ಲಿಗೆ ಹೂವು. ತುಂಬ ಹೂವು ಕೊಡ್ತಾ ಇದೆ. ಮುಂದೆ ಹೇಗೋ ಏನೋ ನನಗೆ ಗೊತ್ತಿಲ್ಲ. ಅದನ್ನ ಇನ್ನೂ ಸಹ ಪಾಟ್ಗೂ ಸಹ ನಾನು ಹಾಕಿಲ್ಲ. ಹೇಗೆ ತಂದಿದ್ವೋ ಹಾಗೆ ಇಟ್ಟಿದ್ದೀವಿ. ಇದು ಆವಾಗಲಿಂದನೂ ಹಾಗೇ ಇದೆ. ತುಂಬ ಚೆನ್ನಾಗಿ ಹೂವುಗಳನ್ನ ಕೊಡ್ತಾ ಇದೆ ಇದು. ಹಾಗೆ ವೀಳ್ಯದೆಲೆ ಗಿಡ ಕೂಡ ಹಾಕಿದ್ದೀವಿ. ಅದು ಕೂಡ ಚೆನ್ನಾಗಿ ಬರ್ತಾಯಿದೆ. ಮೊದಲು ಚೆನ್ನಾಗಿ ಬಂದಿರಲಿಲ್ಲ, ಇವಾಗ ಚೆನ್ನಾಗಿ ಬರ್ತಾಯಿದೆ. ಅಮೃತ ಬಳ್ಳಿ ಗಿಡ ಏನಿದೆ ಅದ್ರ ಜೊತೆಗೆ ಹಬ್ಬಿಸ್ತಾ ಇದ್ದೀವಿ ಅದನ್ನು ಕೂಡ. ನೋಡಿ, ಅಪ್ಪ ಮಗಳು ನನ್ನ ಬಿಟ್ಟು ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದ್ದಾರೆ. ನಾನು ಆಮೇಲೆ ಹಿಂದೆ ಫಾಸ್ಟಾಗಿ ನಡ್ಕೊಂಡು ಬಂದೆ. ನನಗಿಂತ ಫಾಸ್ಟಾಗಿ, ನಮ್ಮೆಲ್ಲರಿಗಿಂತ ಫಾಸ್ಟಾಗಿ ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ ನಮ್ಮ ಬಾಡಿ ಗಾರ್ಡ್ಸ್ ಅವರು. ಅವು ಹೇಗೆ ಅಂದರೆ, ನಾವು ಹಾಕೋದು ಒಂದು ತುತ್ತನ, ಅದು ಏನು ಮಿಕ್ಕಿರುತ್ತೋ ಅದನ್ನೇ ಹಾಲು ಕಲಸಿ ನಾನ್ ವೆಜ್ ಎಲ್ಲ ಮಾಡಿದಾಗ ಹಾಕ್ತೀವಿ. ಅವು ನಾವು ಎಲ್ಲೋದ್ರೂ, ಒಂದು ಅಂಗಡಿಗೆ ಹೋದ್ರೂ ಎಲ್ಲ ಒಟ್ಟಿಗೆ ಬರ್ತವೆ. ಮತ್ತು ಅಂಗಡಿಗೆ ಬರುವಾಗ ಮನೆ ತನಕ ಬರೋ ತನಕನೂ ಒಟ್ಟಿಗೆ ಬರ್ತವೆ. ನಾವು ಈ ಥರ ವಾಕಿಂಗ್ ಹೋದಾಗ ಯಾವಾಗಲೂ ಹಿಂದಿಂದೇ ಬರ್ತವೆ. ಒಂದು ತುತ್ತನ್ನಕ್ಕೆ ಎಷ್ಟು ನಿಯತ್ತಾಗಿರ್ತವೆ. ಆದರೆ ಮನುಷ್ಯನಿಗೆ ಆ ಬುದ್ಧಿ ಇರಲ್ಲ. ಅಷ್ಟೇ ಕೊಂಡಾಡಬೇಕು ಮಾತ್ರ ಇವುಗಳನ್ನ. ಹಾಗೆ ನಾವಿರೋ ಏರಿಯಾ ಬಂದ್ಬಿಟ್ಟು ತುಂಬ ಸೈಲೆಂಟ್, ಜನಸಂಖ್ಯೆ ಕಮ್ಮಿ. ಒಂದು ಮನೇಲಿ 2 ಅಥವಾ 3 ಆ ಥರ ಜನ ಇರ್ತಾರೆ. ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳು ಅವರಿವರೇ ಇರೋದು. ಹಾಗೆ ತುಂಬ ಪೀಸ್ಫುಲ್ಲಾಗಿರುತ್ತೆ, ತುಂಬ ಸಮಾಧಾನ, ಗಲಾಟೆ ಇಲ್ಲ, ಏನಂದ್ರೆ ಏನಿಲ್ಲ, ಯಾವುದೋ ಹಳ್ಳಿಲಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಹಾಗೆ ಸ್ವಲ್ಪ ಕಡಲೆಕಾಳನ್ನ ನೆನೆ ಹಾಕ್ತಾಯಿದ್ದೀನಿ. ಬೆಳಿಗ್ಗೆ ಕಡಲೆಕಾಳು ಗೊಜ್ಜು ಮತ್ತು ಗೀ ರೈಸ್ ಇಲ್ಲಾಂದರೆ ಚಪಾತಿ ಏನಾದರೂ ಮಾಡೋಣ ಅಂತ. ಕಡಲೆಕಾಳು ಜೊತೆ ಸ್ವಲ್ಪ ಬಟಾಣಿ ಕಾಳು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಕಾಳುಗಳನ್ನ ಹಾಕಿ ಗೊಜ್ಜು ಮಾಡೋಣ, ಚೆನ್ನಾಗಿರುತ್ತೆ ಅಂತ ಹೇಳಿ. ಇತ್ತಲ್ಲ ಹೇಗಿದ್ರು ಮನೇಲಿ ಕಾಳುಗಳು, ಹಾಗಾಗಿ ಸೇರಿಸ್ಕೊಳ್ಳೋಣ ಅಂತ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಒಂದು ಸ್ವಲ್ಪ ಅವರೆಕಾಳು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಮನೇಲೂ ಕೂಡ ಇತ್ತು. ನಾವು ಇಲ್ಲಿ ಅಂಗಡಿಯಿಂದ ಏನೂ ತರೋದಿಲ್ಲ, ಊರಿಂದ ತೊಗೊಂಡು ಬರ್ತೀವಿ ಕಾಳುಗಳನ್ನ. ಏನಾದರೂ ಊರಿಂದ ಯಾವುದಾದ್ರೂ ಒಂದು ಸಿಕ್ಕಿಲ್ಲ ಅಂದರೆ 1-2 ಆ ಥರದ್ದು ಇಲ್ಲಿ ತೊಗೊಳ್ತೀವಿ ಅಷ್ಟೇ. ಎಲ್ಲ ಕ್ಲೀನ್ ಮಾಡಿ ಇವಾಗ ಅದು ಮುಳುಗೋಷ್ಟು ನೀರು ಹಾಕಿ ಪ್ಲೇಟ್ ಮುಚ್ಚಿ ಬಿಡ್ತೀನಿ ಅದು ನೆನೆಲಿಕ್ಕೆ. ಫ್ರೆಂಡ್ಸ್, ಮತ್ತೆ ನಾನು ಬೆಳಿಗ್ಗೆಯಿಂದ ಲಾಗ್ನ ಮಾಡ್ತಾಯಿದ್ದೀನಿ. ಬೆಳಿಗ್ಗೆನೇ ಎದ್ದು ಏನು ತೊಳೆದಿಟ್ಟಿತ್ತಲ್ಲ ಪಾತ್ರೆಗಳು, ಅದನ್ನೆಲ್ಲ ಎತ್ತಿ ನಾನು ಜೋಡಿಸ್ಕೊಳ್ತಾ ಇದ್ದೀನಿ. ಒಂದೊಂದು ಸರಿ ಟೈಮ್ ಇರಲ್ಲ, ಏನೂ ಮಾಡೋಕ್ಕಾಗಲ್ಲ ಜೋಡಿಸೋದಕ್ಕೆ. ಆವಾಗ ಈ ಥರ ನೀರು ಸೋರ್ಲಿಕ್ಕೆಲ್ಲ ಇಟ್ಬಿಟ್ರೆ ಬೆಳಿಗ್ಗೆ ಅಷ್ಟೋ ಚೆನ್ನಾಗಿ ನೀರೆಲ್ಲ ಸೋರಿರುತ್ತೆ, ಅದನ್ನು ಎತ್ತಿ ಜೋಡಿಸ್ಕೊಂಡ್ರೆ ಆಯಿತು. ನಂತರ ನಾನಿಲ್ಲಿ ಹಾಲು ಕಾಯಕ್ಕಿಟ್ಟಿದ್ದೆ, ಅದು ಕೂಡ ಕಾದಿತ್ತು. ಇವಾಗ ಟೀ ಮಾಡೋಣ ಅಂತ ಟೀ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಅತ್ತೆ ಕೂಡ ಊರಿಂದ ಬಂದಿದ್ದರು.
ಸರಿ ಅಂದ್ಬಿಟ್ಟು ಅವರು ಟೀ ಕುಡಿತಾರಲ್ವ, ಹಾಗೆ ನನಗೂ ಒಂದು ಲೋಟ ಮಾಡ್ಕೊಂಡು ಬಿಡೋಣ, ವೆದರ್ ಕೂಡ ತುಂಬ ಕೋಲ್ಡ್ ಆಗಿದೆ ಅಂತೇಳಿ ಟೀನ ಮಾಡ್ತಾಯಿದ್ದೀನಿ. ನನಗೆ ಟೀಗಿಂತ ಕಾಫಿ ತುಂಬ ಇಷ್ಟ. ದಿನಕ್ಕೆ ಒಂದು ಸತಿನಾದರೂ ಕಾಫಿ ಕುಡಿತೀನಿ. ಇವತ್ತು ನಮ್ಮ ಅತ್ತೆ ಬಂದಿದ್ರಲ್ಲ, ಅದೊಂದು ಇದೊಂದು ಏನು ಮಾಡೋದು ಅಂತ ಹೇಳಿ ನಾನಿಲ್ಲಿ ಟೀನೇ ಮಾಡ್ಕೊಳ್ತಾ ಇದ್ದೀನಿ. ಟೀ ಕಾಫಿ ಕುಡಿದ್ರೆ ಸಕ್ಕರೆ ಕಾಯಿಲೆ, ಬಿ ಪಿ ಅಂಥದ್ದೆಲ್ಲ ಬರುತ್ತೆ ಅಂತ ಹೇಳ್ತಾರೆ. ಆದರೆ ನಮ್ಮ ತಾತ ಗಂಟೆಗೊಂದು ಸತಿ ಟೀ ಕುಡಿತಾಯಿದ್ರು. ಅವರು 91 ವರ್ಷ ಬದುಕಿದ್ರು. ಅವ್ರಿಗೆ ಯಾವುದೇ ಶುಗರ್ ಆಗಲಿ, ಬಿ ಪಿ ಆಗಲಿ, ಬೇರೆ ಇತರೆ ಕಾಯಿಲೆಗಳು ಯಾವುದೂ ಇರಲಿಲ್ಲ. ತುಂಬ ಆರೋಗ್ಯವಾಗಿ ಚೆನ್ನಾಗೇ ಇದ್ದರು. ಮಾಮೂಲಿ ಏಜ್ ಆಯ್ತಲ್ಲ, 91 ವರ್ಷಕ್ಕೆ ತೀರ್ಕೊಂಡ್ರು ಅವರು. ಟೀ ಕುಡಿಯೋದ್ರಿಂದ ಈ ಥರ ಎಲ್ಲ ಆಗುತ್ತೆ, ಕಾಯಿಲೆಗಳು ಬರುತ್ತೆ ಅನ್ನೋದು ಎಷ್ಟು ನಿಜನೋ ಸುಳ್ಳೋ ನಂಗೆ ಗೊತ್ತಿಲ್ಲ. ಆಮೇಲೆ ನಮ್ಮ ಅತ್ತೆ ಸೀರೆನ ತೋರಿಸ್ತಾಯಿದ್ರು, ನೋಡು ಹೊಸ ಸೀರೆ ಚೆನ್ನಾಗಿದೆಯಾ ಅಂತ. ಸರಿ ಓಪನ್ ಮಾಡಿ ತೋರಿಸಿ ಅತ್ತೆ ಅಂತ ಹೇಳಿ ನೋಡ್ತಾ ಇದ್ದೆ. ನೋಡಿ ಇದೇ ಸೀರೆ ಹೇಗಿದೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಅತ್ತೆದದು ಸೀರೆ. ಹಾಗೆ ಊರಿಂದ ಬರ್ತಾ ಸೀಗೆ ಸೊಪ್ಪು ಅಂತ ನೀವು ಕೇಳಿರ್ಬೋದು, ಅದನ್ನು ತೊಗೊಂಡು ಬಂದಿದ್ರು. ಹಳ್ಳಿ ಕಡೆ ಸಿಗುತ್ತೆ ಕಾಡಲ್ಲಿ, ಅದನ್ನು ತೊಗೊಂಬಂದಿದ್ರು. ಈ ರೆಸಿಪಿ ನಮ್ಮ ಅತ್ತೆನೇ ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರ ಕೈಲೇ ಮಾಡಿಸ್ತೀನಿ. ಹಾಗೆ ನೀವು ಕೂಡ ನೋಡ್ಕೊಳ್ಳಿ. ಎಲ್ಲಾನ ಸೀಗೆ ಸೊಪ್ಪು ಸಿಕ್ಕಿದ್ರೆ ನೀವು ಕೂಡ ಮಾಡ್ಕೊಳ್ಳಿ. ಒಂದು ವರ್ಷಕ್ಕೊಂದ್ಸತಿ ತಿನ್ನೇಬೇಕು ನೋಡು. ಇದು ನಿಂಗೆ ಸಣ್ಣದಾಗ ಹಚ್ಕೋಬೇಕಾ? ಹಾಂ, ಹಿಂಗೆ ಸಣ್ಣದಾಗ ಹಚ್ಕೋಬೇಕು. ಬೆಳಕಳು ಒಂದೇ ಕೂಗು ಸಾಕು. ತಪ್ಪಲೆಗೆ ಹಾಕ್ಬಿಟ್ಟೆ ಸುಮಾರು ಬೆಂದಾಗ ಸೊಪ್ಪು ತಂದ್ಬಿಟ್ರೆ ಸಾಕು. ಏನಕ್ಕೆಲ್ಲ ಒಳ್ಳೇದಿದು? ಇದು ಆರೋಗ್ಯಕ್ಕೆಲ್ಲ ಒಳ್ಳೆ, ಜೀರ್ಣ ಆಯ್ತದೆ ಚೆನ್ನಾಗಿ, ಇದಾಯ್ತದ. ಎಲ್ಲ ತಿಂತಾರೆ, ಪ್ರತಿಯೊಬ್ಬರು ತಿಂತಾರೆ. ಇದು ಸಿಕ್ಕದೆ ಒಂದು ವರ್ಷಕ್ಕೊಂದ್ಸತಿ, ಮಧ್ಯೆ ಇಲ್ಲದೆ ಸಿಕ್ಕಲ್ಲ. ಕಲ್ಲೇ ತಿನ್ನೋದು, ಕಲ್ಲು ಗಿಲ್ಲು ಎಲ್ಲ ಇದ್ರೆ ಕಳ್ಗೋಯ್ತಾವ ಅಂತ ಅದನ್ನ ತಿನ್ನೋದು ವರ್ಷಕ್ಕೊಂದ್ಸತಿ. ಇದನ್ನ ತಿನ್ನೋದು. ಈ ಸರಿ ಕಳ್ಳೇನು ಬರಲಿಲ್ಲ ಅಲ್ವೇ? ಇನ್ನೂ ಇಲ್ಲ, ಇನ್ನೊಂದು 15 ದಿನ 20 ದಿನ ಬೇಕು. ಈಗಲೂ ಮಳೆ ಹೋಯ್ತಾ ಇರೋದು. ನೋಡಿ ಹಿಂಗೆಲ್ಲ ಸಣ್ಣಕ್ಕೆ ಹಚ್ಕೋಬೇಕು. ಇಷ್ಟೇ, ಹಿಂಗೆ ಹಚ್ಕೊಂಡು ಬೇಳೆ ಒಂದೇ ಕೂಗು ತಪ್ಪಲೆಗೆ ಹಾಕಿದ್ರು ನಡೀತದ. ಕೂಗ್ಕೊಂಡು ಈರುಳ್ಳಿ ಒಂದೆರಡು ಒಣಮೆಣ್ಸಿಕಾಯಿ ಕಾಯಿ ಹಾಕಿ ಹುರ್ಕೊಂಡು ಸೊಪ್ಪಿಗೆ ಇಷ್ಟು ಹಾಲು ಬಿಡಬೇಕು ಬೇಯ್ತಾಗಿ. ಹಾಲು ಬಿಟ್ಟು ಮಾಡೋದು. ಹಾಲು ಬಿಟ್ರೆ ಚೆನ್ನಾಗಿರ್ತದೆ. ಈಗ ನಮ್ಮ ಅತ್ತೆ ತೊಗರಿಬೇಳೆನ ಬೇಯಕ್ಕೆ ಇಡ್ತಾ ಇದ್ದಾರೆ. ತಪ್ಪಲಲ್ಲೇ ಬೇಯಿಸ್ಕೊತೀನಿ ಅಂದರು. ಬೇಡ ಆತ ಕುಕ್ಕರ್ಗೆ ಇಡಿ, ಬೇಗ ಆಗುತ್ತೆ ಅಂತೇಳಿ ಕುಕ್ಕರಲ್ಲೇ ಬೇಯಿಸಿದೆ. ಅದು ನೋಡಿದ್ರೆ ಕೆಳಗಡೆ ಎಲ್ಲ ಸ್ವಲ್ಪ ಜಾಸ್ತಿನೇ ಬೆಂದೋಗ್ಬಿಟ್ಟಿತ್ತು. ಸರಿ ಬಿಡು, ಏನು ಮಾಡೋಕ್ಕಾಗಲ್ಲ, ಇರಲಿ ಅಂದ್ಬಿಟ್ಟು ನಮ್ಮ ಅತ್ತೆ ಅದನ್ನು ಸಪ್ರೇಟಾಗಿ ಸೋಸ್ಕೊಬಿಟ್ರು. ಇಲ್ಲಾಂದರೆ ಇದ್ರೊಳಗಡೆ ಸೊಪ್ಪು ಹಾಕಿ ಬೇಯಿಸ್ತಾಯಿದ್ರು. ಇದನ್ನು ಲಾಸ್ಟಲ್ಲಿ ಒಂದು ಸುತ್ತ ಹಾಕಿ ತಿರುಗಿಸ್ಕೊಂಡು ಬಸ್ಕೊಂಡ್ಬಿಡ್ತಾರೆ. ನೀವು ಕೇಳಿದ್ದೀರಾ, ಸೀಗೆ ಸೊಪ್ಪಿಗೆ ರಾಗಿಯ ಮುದ್ದೆಗೆ ಒಲಿದಾನೋ ನಮ್ಮ ಮಾದೇವ ಅಂತ. ಅಷ್ಟೇ ಸೂಪರಾಗಿತ್ತು ಸೀಗೆ ಸೊಪ್ಪು ಉಪ್ಸಾರು ಮಾತ್ರ. ಇವಾಗ ಬೇಳೆ ಬೇಯಿಸಿದ್ವಲ್ಲ ನೀರು, ಅದೇ ನೀರಿಗೆ ಸೊಪ್ಪನ್ನ ಹಾಕಿ ಬೇಯಿಸ್ಕೊಳ್ತಾ ಇದ್ದಾರೆ ನಮ್ಮ ಅತ್ತೆ. ಈ ಸೊಪ್ಪು ಚೆನ್ನಾಗಿ ಬೇಯಬೇಕು. ಇದೆಷ್ಟೇ ಬೆಂದರೂ ಸ್ವಲ್ಪ ಕ್ರಿಸ್ಪಿಯಾಗೇ ಇರುತ್ತೆ, ಹಾಗಾಗಿ ಬೇಯಿಸ್ಕೊಳ್ಬೇಕು ಜಾಸ್ತಿ ಹೊತ್ತೆ. ನಂತರ ಇದಕ್ಕೆ ಏನು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದಾರೆ. ಸೊಪ್ಪು ಆಲ್ರೆಡಿ ಬೆಂದಿತ್ತು, ಸುಮ್ಮನೆ ಜಸ್ಟ್ ಹಾಕಿ ತಿರುಗ್ಕೊಂಡು ಬಸ್ಕೊಂಡ್ಬಿಡ್ತಾರೆ. ನಂತರ ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿರುಗಿದ್ಕೊಳ್ತಾ ಇದ್ದಾರೆ. ಇದೆಷ್ಟೇ ಬಂದರೂ ಸ್ವಲ್ಪ ಕರುಮ್ ಥರನೇ ಇರ್ತದೆ. ಹಂಗೆ ಇರ್ತದೆ. ಅಂದರೆ ಎಳಸು ಬರ್ತಾ ಇರೋದು ಹಂಗಂತದ, ಇದು ಎಳಸು ಹಂಗನ್ನಲ್ದು. ಈಗ ಹೊಡ್ತಾ ಮಳೆ ಊದಕ್ಕೆ ಹೊಡಿತಾ ಇರೋದು. ಬೆಂದೈತಾ? ಬೆಂದೈತೆ. ಇದು ಕೊನೆ ಅಂತ. ಇವಾಗ ಹಾಲನ್ನ ಹಾಕಿ ಒಂದು ಸುತ್ತು ತಿರುಗಿಸ್ಕೊಂಡು ಈಗ ಮಾಮೂಲಿ ಸೊಪ್ಪು ಸೋರೋ ಬೋಸಿಗೆ ಸೋದಿಸ್ಕೊಳ್ಳೋದಷ್ಟೇ. ಈಗ ಉಪ್ಸಾರು ರೆಡಿ ಆಗಿದೆ. ಇದನ್ನು ಬಸ್ಕೊಂಡು ಪಲ್ಯ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಒಳ್ಳೆ ಹಾಲು ಇದ್ದಂಗೆ ಇದೆ. ಹಂಗೆ ಆಗೋದಿದು. ಫ್ರೆಂಡ್ಸ್, ಉಪ್ಸಾರು ರೆಡಿ ಆಯಿತು. ಇದಕ್ಕೆ ಒಗ್ಗರಣೆ ಎಲ್ಲ ಏನು ಬೇಡ, ಹಾಲು ಬಿಟ್ಟು ಮಾಡಿರ್ತೀವಲ್ಲ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ.
ಈಗ ಒಂದು ಬಾಣಲಿಗೆ ಮೊಟ್ಟೆಗಳನ್ನ ಒಡೆದಾಕೊಂಡು ಅದನ್ನು ಫ್ರೈ ಮಾಡಿ ತೆಗೆದಿಟ್ಕೊಳ್ತಾ ಇದ್ದಾರೆ. ಸೀಗೆ ಸೊಪ್ಪು ಪಲ್ಯಕ್ಕೆ ಮೊಟ್ಟೆಗಳನ್ನ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಯಾರು ಮೊಟ್ಟೆ ತಿನ್ನಲ್ವೋ ಅವರು ಸ್ಕಿಪ್ ಮಾಡ್ಕೋಬೋದು, ಮೊಟ್ಟೆ ಹಾಕಲೇಬೇಕು ಅಂತ ಏನಿಲ್ಲ. ಹಾಗೆ ಪಲ್ಯ ಮಾಡಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊಪ್ಪು ಪಲ್ಯ. ನಾವು ಹೇಗಿದ್ದರೂ ನಾನ್ ವೆಜಿಟೇರಿಯನ್ ಅಲ್ವಾ, ಹಾಗಾಗಿ ನಾವು ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀವಿ. ನೀವು ಬೇಕಾದ್ರೆ ಸೇರಿಸ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡಿ. ಇವಾಗ ನಮ್ಮ ಮೊಟ್ಟೆನ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿ ಅದನ್ನೆಲ್ಲ ಸಪ್ರೇಟ್ ಬೌಲ್ಗೆ ತೆಗೆದಿಟ್ಕೊಳ್ತಾರೆ. ನಾನು ಕೂಡ ಈ ಸೀಗೆ ಸೊಪ್ಪು ಉಪ್ಸಾರನ್ನ ಮಾಡ್ತೀನಿ, ಆದರೆ ನಮ್ಮ ಅತ್ತೆ ಮಾಡಿದಷ್ಟು ರುಚಿಯಾಗಿ ನನಗೆ ಬರಲ್ಲ. ಯಾಕಂದರೆ ನಮ್ಮ ಅತ್ತೆಗೆ ಅವಾಗಲಿಂದನೂ ಅಭ್ಯಾಸ ಇದೆಯಲ್ವ, ಹಾಗಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ನಾನು ಅವ್ರ ಕೈಲೇ ಮಾಡಿಸ್ತಾ ಇದ್ದೀನಿ. ಹಾಗೆ ನಾನು ನೈಟು ಕಡಲೆಕಾಳೆಲ್ಲ ನೆನೆ ಹಾಕಿದ್ನಲ್ವ, ಅದನ್ನೆಲ್ಲ ತೆಗೆದಿಟ್ಬಿಟ್ಟಿದ್ದೀನಿ. ಸೊಪ್ಪು ಸ್ವಲ್ಪ ಇತ್ತಲ್ವ, ಹಾಗಾಗಿ ಒನ್ ಟೈಮ್ಗೆ ಇದನ್ನೇ ಮಾಡಿಬಿಡೋಣ ಅಂದ್ಬಿಟ್ಟು, ಚಳಿ ಬೇರೆ ಇತ್ತು, ಉಪ್ಸಾರು ಮುದ್ದೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಮ್ಮ ಅತ್ತೆ ಕೈಲೇ ಮಾಡಿಸ್ತಾ ಇದ್ದೀನಿ. ಈಗ ಮೊಟ್ಟೆ ಎಲ್ಲ ಹುರಿದಾಗಿತ್ತು, ಅದನ್ನು ಸಪ್ರೇಟಾಗಿ ಒಂದು ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದಾರೆ. ಈಗ ಅದೇ ಬಾಣಲಿಗೆ ಕಡಲೆಕಾಯಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ, 1-2 ಸ್ಪೂನಷ್ಟು. ನಂತರ ಒಣಮೆಣ್ಸಿಕಾಯಿ ಮತ್ತು ಈರುಳ್ಳಿನ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾರೆ ನಮ್ಮ ಅತ್ತೆ, ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ತಾರೆ. ಫ್ರೆಂಡ್ಸ್, ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಮ್ಮ ಅತ್ತೆ ಬೇಯಿಸಿಟ್ಕೊಂಡಿರುವಂಥ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೊಂದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ಬಿಟ್ರೆ ಸೀಗೆ ಸೊಪ್ಪು ಪಲ್ಯ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ತಿನ್ನೋದಕ್ಕೂ ಚೆಂದ, ನೋಡೋದಕ್ಕೂ ಚೆಂದ ಅನ್ನೋ ಥರ. ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ಇದು ಮಳೆಗಾಲದಲ್ಲಿ ಅತಿ ಹೆಚ್ಚಾಗಿ ಸಿಗೋದು, ಅದು ಕಾಡುಗಳಲ್ಲಿ ಸ್ವಲ್ಪ ಸಿಗುತ್ತೆ. ನಿಮ್ಮ ಕಡೆನೂ ಸಿಕ್ಕಿದ್ರೆ ನೀವು ಕೂಡ ಟ್ರೈ ಮಾಡಿ. ಹಾಗೆ ನಿಮ್ಮ ಕಡೆ ಯಾವ ಥರ ಮಾಡ್ತೀರಾ ಅಂತ ನನಗೂ ಕೂಡ ಕಮೆಂಟ್ ಮಾಡಿ. ನಾವು ಇದಕ್ಕೆ ಮೊಟ್ಟೆ ಹುರಿದಿಟ್ಟಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಈ ಟೈಮಲ್ಲಿ ಬಿದ್ರು ಕಡಲೆ ಕೂಡ ಸಿಗುತ್ತೆ, ಅದನ್ನು ಕೂಡ ನಮ್ಮ ಅತ್ತೆ ನೆಕ್ಸ್ಟ್ ಟೈಮ್ ತರ್ತಾರೆ. ಅದ್ರ ರೆಸಿಪಿನೂ ಕೂಡ ನಮ್ಮ ಅತ್ತೆ ಕೈಲೇ ತೋರಿಸ್ತೀನಿ. ನೋಡಿ, ಸೂಪರಾಗಿದೆ ಪಲ್ಯ. ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ. ನಮ್ಮ ಮನೆಯವ್ರು ಹಂಗೆ ಡ್ರಾಪ್ ಮಾಡೋಗ್ತೀನಿ ಬಾ ಅಂದರು, ಸರಿ ಅಂದ್ಬಿಟ್ಟು ಓಡ್ತಾ ಇದ್ದೀನಿ. ನಮ್ಮ ಚಿಕ್ಕ ಮಗಳದು ಇನ್ನೂ ರಿಸಲ್ಟ್ ಬಂದಿರಲಿಲ್ಲ, ಸೊ ಅದನ್ನು ನೋಡಿಕೊಂಡು ಹಾಗೆ ನೆಕ್ಸ್ಟ್ ಕ್ಲಾಸ್ಗೆ ಅಡ್ಮಿಷನ್ ಮಾಡಿಸ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇವಾಗ ಸ್ಕೂಲಿಂದ ಬಂದ ಮೇಲೆ ನಾನು ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೀಗೆ ಸೊಪ್ಪು ಸ್ವಲ್ಪನೇ ಇತ್ತು, ಅದು ಬೆಳಿಗ್ಗೆನೇ ಖಾಲಿಯಾಗೋಯಿತು ಅಡುಗೆ ಎಲ್ಲ. ಈಗ ಮಧ್ಯಾಹ್ನಕ್ಕೆ ಊಟ ಬೇಕಲ್ವ, ಹಾಗಾಗಿ ನೈಟ್ ನೆನೆ ಹಾಕಿರುವಂಥ ಕಡಲೆಕಾಳು, ಅವರೆಕಾಳು, ಬಟಾಣಿ ಕಾಳು ಜೊತೆಗೆ ಬಾಳೆಕಾಯಿನ ಸೇರಿಸಿ ಗೊಜ್ಜು ಮಾಡಿದ್ದೀನಿ. ಅದ್ರ ಜೊತೆ ಕಾಂಬಿನೇಷನ್ ಆಗಿ ಗೀ ರೈಸ್ ಮಾಡ್ತಾಯಿದ್ದೀನಿ. ಒಂದು ಕುಕ್ಕರ್ಗೆ 3 ಟೇಬಲ್ ಸ್ಪೂನ್ ತುಪ್ಪ ಅಥವಾ ಎಣ್ಣೆನ ಹಾಕ್ಕೋಬೋದು. ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಪಲಾವ್ ಸ್ಪೈಸಸ್ನ ಹಾಕ್ಕೊಂಡಿದ್ದೀನಿ. ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸ್ ಮೊಗ್ಗು, ಹಾಗೆ ಜಾಕಾಯಿ ಪತ್ರೆ, ಹಾಗೆ ಏಲಕ್ಕಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ದಪ್ಪ ಈರುಳ್ಳಿನ ಹಚ್ಚಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಅಳಸಲನ್ ಬೀಜನ ಸೇರಿಸ್ಕೊಂಡಿದ್ದೀನಿ. ಮನೇಲಿ ಇತ್ತು ಹಾಗಾಗಿ ಸೇರಿಸ್ಕೊಂಡಿದ್ದೀನಿ. ನೀವು ಆಪ್ಷನಲ್ಲಿ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ 1 ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಕೂಡ ನಿಮಗೆ ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಎಷ್ಟೊಂದು ಜನ ಕಾಯಿ ಹಾಲನ್ನ ಹಾಕಿ ಗೀ ರೈಸ್ನ ಮಾಡ್ತಾರೆ, ಅದೊಂಥರ ಟೇಸ್ಟ್ ಬರುತ್ತೆ. ಇದು ಅಷ್ಟೇ, ಕಾಯಿ ಹಾಲು ಹಾಕಿ ಮಾಡಿರೋ ಅಷ್ಟೇ ಟೇಸ್ಟ್ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿ. ನಂತರ 2 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಇವಾಗ ನಾನು 2 ಲೋಟ ಅಕ್ಕಿನ ತೊಳೆದು 4 ಲೋಟ ನೀರು ಹಾಕಿ ನೆನೆಕಿಟ್ಟಿದ್ದೆ. ಇವಾಗ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನನ್ನ ಮಗಳು ನೋಡಿ ಕಡಲೆಕಾಳು ಗೊಜ್ಜು ಘಮ ಘಮ ಅಂತ ಇದೆ ಮಮ್ಮಿ ಅಂತ ಬಂದು ಮೂಸ್ ನೋಡ್ತಾ ಇದ್ದಾಳೆ. ಚೆನ್ನಾಗಿತ್ತು, ಗೊಜ್ಜು ಕೂಡ ತುಂಬ ಚೆನ್ನಾಗಾಗಿತ್ತು. ನಮ್ಮ ಅತ್ತೆಯವ್ರಿಗೆ ಪಲಾವು, ಹಾಗೆ ಬಿರಿಯಾನಿ, ಹಾಗೆ ಟೊಮೊಟೊ ಬಾತು, ಈ ಥರ ಪಲಾವ್ ಐಟಮ್ಸು, ಗೀ ರೈಸ್ ಅಂದರೆ ಅವ್ರಿಗೆ ತುಂಬಾ ಇಷ್ಟ. ಹಾಗಾಗಿ ನಾನು ಇಲ್ಲಿ ಗೀ ರೈಸ್ ಮಾಡ್ತಾಯಿದ್ದೀನಿ, ಇಲ್ಲಾಂದರೆ ಮುದ್ದೆನೇ ಮಾಡ್ತಾಯಿದ್ದೆ ನಾನು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳನ ಮುಚ್ಚಿ 2 ವಿಸಿಲ್ ಕೂಗೋದಕ್ಕೆ ಬಿಟ್ಬಿಡ್ತೀನಿ.
ಕಾಣಿಸ್ತಾ ಇದೆಯಾ ಗೀ ರೈಸ್ ಎಷ್ಟು ಚೆನ್ನಾಗಾಗಿದೆ, ಉದ್ರುದ್ರಾಗಿ ತುಂಬ ಚೆನ್ನಾಗಾಗಿದೆ. ಘಮನೂ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ. ಇವಾಗ ಎಲ್ರಿಗೂ ನಾನು ಬಡಿಸ್ತಾ ಇದ್ದೀನಿ. ಟೈಮ್ ಆಗಿತ್ತು 3 ಗಂಟೆ. ಬೆಳಿಗ್ಗೆ ಕೂಡ ಮುದ್ದೆ ಉಪ್ಸಾರು ತಿಂದಿದ್ವಲ್ಲ, ಹಾಗಾಗಿ ಲೇಟಾಗೆ ಊಟ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ತುಂಬ ದೊಡ್ಡ ಲಾಗ್ ಆಗೋಯಿತು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಳ್ತೀನಿ. ನಿಮಗೆಲ್ಲ ಇಷ್ಟ ಆಗಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಾನು ಮತ್ತು ನೀವು ಮುಂದಿನ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.